ಹೊಲದ ಸೊಪ್ಪು ಅಂದರೆ ಅಣ್ಣೆ ಸೊಪ್ಪಿಂದ ಸಾರು ಮಾಡಿದ್ರೆ ಸಖತ್ ಟೇಸ್ಟಿಯಾಗಿರುತ್ತೆ, ಒಳ್ಳೆ ಬೆಣ್ಣೆ ಥರ ಇರುತ್ತೆ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಅಣ್ಣೆ ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಅಣ್ಣೆ ಸೊಪ್ಪಿನ ಸಾಂಬಾರು ಮಾಡೋದಕ್ಕೆ ಅಣ್ಣೆ ಸೊಪ್ಪು ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ಉದ್ದುದ್ದ ಎಲೆ ಇರುತ್ತೆ ಅಣ್ಣೆ ಸೊಪ್ಪು. ಇದು ಹೊಲದಲ್ಲಿ ಸಿಗುತ್ತೆ, ನಮಗೆ ಮಾರ್ಕೆಟಲ್ಲಿ ಇವಾಗ ಸಿಗುತ್ತೆ. ಈ ಸೀಸನಲ್ಲಿ ನಮಗೆ ಅಣ್ಣೆ ಸೊಪ್ಪು ಸಿಗುತ್ತೆ. ಅಣ್ಣೆ ಸೊಪ್ಪು ಜೊತೆ ನಾನಿಲ್ಲಿ ಆಲ್ಮುಲ್ಲಂಗಿ ಸೊಪ್ಪು ಮತ್ತು ದಂಟು ಸೊಪ್ಪು ಮಿಕ್ಸ್ ತೊಗೊಂಡಿದ್ದೀನಿ. ಆಲ್ಮುಲ್ಲಂಗಿ ಸೊಪ್ಪು ಅಂದರೆ ಒಂದು ಸ್ವಲ್ಪ ಅಗಲು ಎಲೆ ಬರುತ್ತೆ, ಸುತ್ತು ಒಂಥರ ಮುಳ್ಳು ಥರ ಇರುತ್ತೆ. ಸೊ ಅದನ್ನು ಆಲ್ಮುಲ್ಲಂಗಿ ಸೊಪ್ಪು ಅಂತಾರೆ. ಇದ್ರ ಜೊತೆಗೆ ದಂಟು ಸೊಪ್ಪು ಹಾಕ್ಕೊಂಡಿದ್ದೀನಿ. ನಾವು ಮನೆಯಲ್ಲಿ ಪಾಲಕು ಮೆಂತ್ಯ ಇದ್ದರೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ ಸೊಪ್ಪು ಹಾಕೋದ್ರಿಂದ. ಅಣ್ಣೆ ಸೊಪ್ಪಿನ ಸ್ವಲ್ಪ ಕಹಿ ಇರೋದ್ರಿಂದ ನಾವು ಆ ನೀರನ್ನು ಕಸರೆ ಬರುತ್ತೆ, ಸೊ ಅದಕ್ಕೆ ಬೇಯಿಸ್ಬಿಟ್ಟು ಆ ನೀರನ್ನು ಹೊರಗಡೆ ಹಾಕ್ಕೋಬೇಕು. ಅಣ್ಣೆ ಸೊಪ್ಪನ್ನ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ಸೊಪ್ಪು ಬೇಯಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಈರುಳ್ಳಿ, ಒಂದು 5ರಿಂದ 10 ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಮತ್ತು ಒಣಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ಖಾರಕ್ಕೆ. ನಾವು ಬೇಕಾದ್ರೆ ಹಸಿಮೆಣ್ಸಿನ್ಕಾಯಿ ಕೂಡ ಖಾರಕ್ಕೆ ಹಾಕ್ಕೋಬೋದು. ನಾನಿಲ್ಲಿ 1 ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ ಬೇಡ ಅನ್ನೋರು ಒಂದು ಸ್ವಲ್ಪ ಹುಣಸೆ ಹಣ್ಣು ಹಾಕಿ ಇನ್ನೂ ಸಹ ರುಬ್ಕೋಬೋದು. ಸಾರು ಟೇಸ್ಟಿಯಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಈಗ ಒಣಮೆಣ್ಸಿನ್ಕಾಯಿ ಹಾಕಿ ಇದನ್ನು ಬೇಯಿಸ್ಕೋಬೇಕು. ನಾವು ಬೇಳೆ ಬೇಕು ಅಂದರೆ ಇದ್ರ ಜೊತೆಗೇ ಸೊಪ್ಪು ಬೇಯುವಾಗ ಬೇಳೆ ಹಾಕ್ಕೊಂಡು ಬೇಯಿಸ್ಕೋಬೋದು. ಸೊಪ್ಪನ್ನು ಬೇಯಿಸ್ಕೋತಾ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು. ಸೊಪ್ಪು ಒಂದು ಸೈಡ್ ಬೆಂದಿರುತ್ತಲ್ಲ, ಸೊ ಮೇಲೆ ಈ ರೀತಿ ತಿರುಗಿಸ್ಕೊಂಡು ನಾವು ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕು. ಸೊಪ್ಪು ಬೆಂದಾಗ ಅದು ಫುಲ್ ಕಮ್ಮಿ ಆಗಿರುತ್ತೆ. ಸೊಪ್ಪು ಎಷ್ಟಿಟ್ಟಿರ್ತೀವೋ ಅದ್ರಲ್ಲಿ ಅರ್ಧ ಆಗಿರುತ್ತೆ. ಸೊ ಸೊಪ್ಪು ಬೇಯೋಕ್ಕೆ ಮಧ್ಯದಲ್ಲಿ ಏನಾದರೂ ನೀರು ಸಾಲಿಲ್ಲ ಅಂದರೆ ನೀವು ಇನ್ನು ಸ್ವಲ್ಪ ನೀರು ಹಾಕಿ ಸೊಪ್ಪನ್ನು ಬೇಯಿಸ್ಕೋಬೇಕು. ನಾನಿಲ್ಲಿ 1 ಹಿಡಿಯಷ್ಟು ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ ಸೊಪ್ಪು ಸಾರಿಗೆ. ನಾನಿಲ್ಲಿ ಸೊಪ್ಪಿನ ಸಾರು ಜೊತೆ ರುಬ್ಬಕ್ಕೆ ಅಂತ 1 ಹಿಡಿ ಅಷ್ಟು ತೊಗರಿಬೇಳೆನ ಹಾಕಿ ಬೇಯಿಸ್ಕೋತಾ ಇದ್ದೀನಿ. ನೀವು ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ಒಂದು ಸ್ವಲ್ಪ ರುಬ್ಬಕ್ಕೆ ಹಾಕ್ಕೋಬೋದು. ಮತ್ತು ಸೊಪ್ಪಿನ ಜೊತೆ ನಂಚ್ಕೊಳ್ಳೋಕ್ಕೆ ಅಂತ ತೊಗರಿಬೇಳೆ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಸ್ವಲ್ಪ ತೊಗರಿಬೇಳೆ ಹಾಕ್ಕೋತಾ ಇದ್ದೀನಿ. ತೊಗರಿಬೇಳೆ ಬೇಯೋವರೆಗೂ ಸೊಪ್ಪಿನ ಜೊತೆ ಬೇಯಿಸ್ಕೋಬೇಕು. ಒಂದು 5ರಿಂದ 10 ನಿಮಿಷ ತೊಗೊಳುತ್ತೆ. ಈಗ ನೋಡಿ, ಆಲ್ರೆಡಿ ಸೊಪ್ಪು ಅರ್ಧ ಬೆಂದಿತ್ತು. ನಾನು ತೊಗರಿಬೇಳೆ ಹಾಕಿದಾಗ ಇನ್ನು ಸ್ವಲ್ಪ ಬೇಯಬೇಕಾಗಿತ್ತು. ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ತೊಗರಿಬೇಳೆ ಬೆಂದಿದೆ. ಈಗ ನೋಡಿ, ಈ ಸೊಪ್ಪಿನ ನೀರು ಇರುತ್ತಲ್ಲ, ಈ ನೀರನ್ನೆಲ್ಲ ನಾನು ಬಸ್ಕೋತಾ ಇದ್ದೀನಿ. ಬಸ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಸೊಪ್ಪನ್ನು. ಈ ಟೊಮೆಟೊ ಜೊತೆ ನೀವು ಬೇಕಾದ್ರೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಇಟ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ. ಈಗ ಸೊಪ್ಪಿನ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ಜೀರಿಗೆ ಮತ್ತು ಹಸಿ ಕೊಬ್ಬರಿ ಒಂದು 1/4 ಚಿಪ್ಪಷ್ಟು ಹಾಕ್ಕೊಂಡು ಸೊಪ್ಪನ್ನು ಈ ರೀತಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ಪೇಸ್ಟ್ ಥರ ಮಾಡ್ಕೋಬಾರ್ದು, ಸ್ವಲ್ಪ ತರ್ತರಿಯಾಗಿದ್ದರೆ ಸೊಪ್ಪಿನ ಸಾಂಬಾರು ಚೆನ್ನಾಗಿರುತ್ತೆ. ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಜೀರ್ಣಕ್ಕೂ ಸಹ ತುಂಬ ಒಳ್ಳೆಯದು. ಈಗ ನೋಡಿ, ಸೊಪ್ಪು ಚೆನ್ನಾಗಿ ರುಬ್ಕೊಂಡಿರೋದನ್ನ ನಾನು ಬಟ್ಲಿಗೆ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಕಾಯಿಸ್ಕೊತಾ ಇದ್ದೀನಿ. ನಾವು ಒಂದು 2 ಕುದಿ ಬರೋವರೆಗೂ ಸೊಪ್ಪಿನ ಸಾರನ್ನ ಕಾಯಿಸ್ಕೊಂಡ್ರೆ ಸಾಕು, ಅಣ್ಣೆ ಸೊಪ್ಪಿನ ಸಾರು ರೆಡಿ ಆಗುತ್ತೆ. ಇದಕ್ಕೆ ಸೊಪ್ಪು ಕುದಿಯೋಕ್ಕೆ ಇಟ್ಟಿದ್ದೀನಲ್ಲ, ಸೊ ನಾನು ಸೈಡಲ್ಲಿ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಸೊಪ್ಪಿನ ಸಾಂಬಾರಿಗೆ. ನಾನು ಮಾಮೂಲಿ ಸಾಸಿವೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಅದಕ್ಕೆ ಹಸಿ ಕರ್ಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಹಾಕ್ಕೊಂಡ್ರೆ ಲಾಸ್ಟಲ್ಲಿ ಸಾರು ತುಂಬ ರುಚಿಯಾಗಿರುತ್ತೆ. ಒಗ್ಗರಣೆ ಬೇಡ ಅಂದರೆ ಹಾಗೆ ಸೊಪ್ಪು ಕಾಯಿಸ್ಕೊಂಡಿರ್ತೀವಲ್ಲ, ಹಾಗೇನೂ ಸಹ ತಿನ್ಬೋದು. ಈಗ ಸೊಪ್ಪಿನ ಸಾರು ರೆಡಿಯಾಗಿದೆ, ಅಣ್ಣೆ ಸೊಪ್ಪಿನ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ. ಇದು ಮುದ್ದೆಗೆ, ಅನ್ನದ ಜೊತೆಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ನಾನು ಸೊಪ್ಪು ಬೇಯೋಕ್ಕೆ ಸ್ಟಾರ್ಟಿಂಗಲ್ಲಿ ಉಪ್ಪು ಹಾಕ್ಕೊಂಡಿದ್ದೆ. ಸೊ ನಾವು ಸೊಪ್ಪು ನೀರನ್ನು ಬಸ್ಕೊಂಡಿರೋದ್ರಿಂದ ಇಲ್ಲಿ ನಾನು ಲಾಸ್ಟಲ್ಲಿ ಸೊಪ್ಪು ಸಾರು ಕುದಿಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಕುದಿಸ್ಕೊಂಡಿದ್ದೀನಿ. ಈಗ ಸೊಪ್ಪಿನ ಸಾಂಬಾರು ರೆಡಿ ಇದೆ. ಸೊ ನಾನು ಮಾಡೋ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ನ ವಿಸಿಟ್ ಮಾಡಿ. ಥ್ಯಾಂಕ್ ಯು.